ಸೋನಂ ವಾಂಗ್ಚುಕ್ ಅವರು ಸಾವಿನ ಬಗ್ಗೆ ಏಕೆ ಮಾತನಾಡುತ್ತಿದ್ದಾರೆ? ಕೊನೆಗೂ ಸೋನಂ ವಾಂಗ್ಚುಕ್ ಅವರು ಈ ರೀತಿ ನಡುಗುತ್ತಿರುವ ಧ್ವನಿಯಲ್ಲೂ ಮಾತನಾಡುವ ಧೈರ್ಯವನ್ನು ಹೇಗೆ ಪಡೆದುಕೊಳ್ಳುತ್ತಿದ್ದಾರೆ? ಕೇವಲ 1.5 ನಿಮಿಷದ ವಿಡಿಯೋ. ಸ್ನೇಹಿತರೆ, ನಾನು ನಿಮಗೆ ಸೋನಂ ವಾಂಗ್ಚುಕ್ ಅವರ ಕೇವಲ 1.5 ನಿಮಿಷದ ಚಿಕ್ಕ ವಿಡಿಯೋವನ್ನು ತೋರಿಸುತ್ತೇನೆ. ಆಲೋಚಿಸಿ, ಒಬ್ಬ ವ್ಯಕ್ತಿ 20 ದಿನಗಳಿಂದ ಏನನ್ನೂ ತಿಂದಿಲ್ಲ. ದೇಹದ ಸಂಪೂರ್ಣ ಕೊಬ್ಬು, ಫ್ಯಾಟ್ ಕರಗಿ ಹೋಗಿದೆ. ಈಗ ದೇಹವು ತನ್ನದೇ ಆದ ಸ್ನಾಯುಗಳನ್ನು, ಮಸಲ್ಸ್ ಕರಗಿಸಿ ಶಕ್ತಿಯನ್ನು ಉತ್ಪಾದಿಸಲು ಪ್ರಯತ್ನಿಸುತ್ತಿದೆ. ಯಾವುದೇ ಅಂಗಾಂಗ ವೈಫಲ್ಯ, ಆರ್ಗನ್ ಫೇಲಿಯರ್ ಆಗಬಾರದು ಎಂದು ದೇಹವು ಹೇಗೋ ಮಾಡಿ ಮನುಷ್ಯನನ್ನು ಜೀವಂತವಾಗಿಡಲು ಹೋರಾಡುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕಣ್ಣು ರೆಪ್ಪೆ ಬಡಿಯಲು ಕಷ್ಟವಾಗುತ್ತದೆ. ಕೈಕಾಲುಗಳಲ್ಲಿ ಹಾಗೂ ಇಡೀ ದೇಹದಲ್ಲಿ ತಡೆದುಕೊಳ್ಳಲು ಸಾಧ್ಯವಾಗದಂತಹ ಭೀಕರ ನೋವಿರುತ್ತದೆ. ಇಂತಹ ನೋವನ್ನು ಯಾರೂ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ದೇಹದಲ್ಲಿ ಯಾವುದೇ ಶಕ್ತಿ ಉಳಿದಿಲ್ಲದಿದ್ದರೂ ಕೇವಲ ಆತ್ಮಬಲ ಮತ್ತು ಧೈರ್ಯದ ಆಸರೆಯಿಂದ ಒಬ್ಬ ವ್ಯಕ್ತಿ ಎದ್ದು ನಿಂತು ಹೇಳುತ್ತಾನೆ, ನಾನು ಇನ್ನು ಮುಂದಿನ 2 ದಿನ ಜೀವಂತವಾಗಿರುತ್ತೇನೆ. ಸ್ನೇಹಿತರೆ, ಸೋನಂ ವಾಂಗ್ಚುಕ್ ಅವರ ಈ ಚಿಕ್ಕ ವಿಡಿಯೋವನ್ನು ನೋಡಿ. ಏಕೆಂದರೆ ಈ ವಿಡಿಯೋದ ನಂತರ ಸೋನಂ ವಾಂಗ್ಚುಕ್ ಅವರ ಮಾತುಗಳನ್ನು ಕೇಳಲು ಮತ್ತು ಅವರನ್ನು ನೋಡಲು ಇಡೀ ಜಂತರ್ ಮಂತರ್ ಹೇಗೆ ಜನರಿಂದ ತುಂಬಿ ತುಳುಕುತ್ತಿದೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ. ಅಲ್ಲಿ ಕಾಲಿಡಲು ಸಹ ಜಾಗವಿಲ್ಲದಂತಾಗಿದೆ. ಸೋನಂ ವಾಂಗ್ಚುಕ್ ಅವರ ಮಾತುಗಳು. ಇದಕ್ಕಿಂತ ಹೆಚ್ಚು, ನಾನು ಹೊರಗಿನಿಂದ ದೌರ್ಬಲ್ಯ ಹೊಂದಿರಬಹುದು, ಆದರೆ ಒಳಗಿನಿಂದ ತುಂಬಾ ಬಲಿಷ್ಠನಾಗಿದ್ದೇನೆ. ನೀವೆಲ್ಲರೂ ಒಳಗಿನಿಂದ ಮತ್ತು ಹೊರಗಿನಿಂದ ಇಬ್ಬರಲ್ಲೂ ತುಂಬಾ ಬಲಿಷ್ಠರಾಗಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಈ ಬಲ ನಮಗೆ ಜುಲೈ 20 ರಂದು ಬೇಕಾಗಿದೆ. ಅಂದು ನಾವು ಅತ್ಯಂತ ಶಾಂತಿಯುತವಾಗಿ ಸಂಸತ್ತಿನ ಕಡೆಗೆ ಮೆರವಣಿಗೆ, ಮಾರ್ಚ್ ನಡೆಸಲಿದ್ದೇವೆ. ನಾವೆಲ್ಲರೂ ಒಟ್ಟಿಗೆ ಸಾಗಿ ದೇಶದ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ನಮ್ಮ ಅಹವಾಲನ್ನು, ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದೇವೆ. ನೀವೆಲ್ಲರೂ ನಮ್ಮೊಂದಿಗೆ ಬರುತ್ತೀರಲ್ಲವೇ? ಮಾತು ಕೊಡಿ. ಹಾಗಿದ್ದರೆ ನಾನು ಜುಲೈ 20 ರವರೆಗೆ ಹೇಗಾದರೂ ಮಾಡಿ ಜೀವಂತವಾಗಿರುತ್ತೇನೆ. ಒಂದು ವೇಳೆ ನೀವು ಬರದಿದ್ದರೆ, ಅಥವಾ ನಾನು ಜುಲೈ 20 ರವರೆಗೆ ಬದುಕಿರದಿದ್ದರೆ, ನಾನು ಭೂತವಾಗಿ ಬರುತ್ತೇನೆ. ಧನ್ಯವಾದಗಳು, ಧನ್ಯವಾದಗಳು. ಇದಕ್ಕಿಂತ ಹೆಚ್ಚು, ಸ್ನೇಹಿತರೆ, ನಾನು ಈ ವಿಡಿಯೋವನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಹಲವು ಆಲೋಚನೆಗಳು ಬಂದವು. ಸರ್ಕಾರ ಏಕೆ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹವನ್ನು ಕೊನೆಗಾಣಿಸುತ್ತಿಲ್ಲ? ಅವರೊಂದಿಗೆ ಏಕೆ ಮಾತುಕತೆ ನಡೆಸುತ್ತಿಲ್ಲ? ಯಾರ ಹೃದಯದಲ್ಲೇ ಆಗಲಿ ಮಾನವೀಯತೆ ಇದ್ದರೆ, ಸೋನಂ ಅವರ ಈ ಪರಿಸ್ಥಿತಿಯನ್ನು ನೋಡಿ ಅವರ ಮನಸ್ಸು ಖಂಡಿತ ಕರಗುತ್ತದೆ, ಭಾವುಕರಾಗುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿರುವ ವ್ಯಕ್ತಿಯೊಂದಿಗೆ ಯಾರು ಮಾತನಾಡುತ್ತಿಲ್ಲ ಎಂದರೆ ಅದು ಹೇಗೆ ಸಾಧ್ಯ? ನಾನು ಇದರ ಬಗ್ಗೆ ತುಂಬಾ ಯೋಚಿಸಿದೆ. ನನಗೆ ಹಲವು ಕಾರಣಗಳು ಅನಿಸಿದವು. ಉದಾಹರಣೆಗೆ, ಇದು ಸರ್ಕಾರದ ಅಹಂಕಾರ ಇರಬಹುದು. ನಾವು ಏಕೆ ಮಾತನಾಡಬೇಕು? ನಾವು ಹೀಗೆ ಮಾತನಾಡಲು ಶುರು ಮಾಡಿದರೆ ಪ್ರತಿಯೊಬ್ಬರು ಪ್ರತಿಭಟನೆಗೆ ಕುಳಿತುಕೊಳ್ಳುತ್ತಾರೆ ಎಂಬ ಆಲೋಚನೆ ಇರಬಹುದು. ಕೆಲವರು ಇದನ್ನು 56 ಇಂಚಿನ ಎದೆಯ ಸಂಕುಚಿತತೆ ಎಂದು ಕರೆಯುತ್ತಿದ್ದಾರೆ. ನಾವು ಇಷ್ಟು ದೊಡ್ಡವರು, ನಾವು ಹೇಗೆ ಮಾತುಕತೆ ನಡೆಸೋಣ ಎಂಬ ಅಹಂಕಾರದ ಬಗ್ಗೆ ಎಲ್ಲರೂ ಮಾತನಾಡುತ್ತಿದ್ದಾರೆ. ಆದರೆ ನನಗೆ ಇದು ಕೇವಲ ಅಹಂಕಾರವಲ್ಲ, ಭಯ ಇರಬಹುದು ಎಂದು ಅನಿಸುತ್ತದೆ. ಒಂದು ವೇಳೆ ಉಪವಾಸ ಸತ್ಯಾಗ್ರಹವನ್ನು ಮುಗಿಸಿ ಅವರ ಬೇಡಿಕೆಗಳನ್ನು ಒಪ್ಪಿಕೊಂಡರೆ ಅಥವಾ ಮಾತುಕತೆಗೆ ಮುಂದಾದರೆ, ದೇಶದ ಮೂಲೆ ಮೂಲೆಯಲ್ಲೂ ಪ್ರತಿಯೊಂದು ನಗರದಲ್ಲೂ ಜನರು ಹೀಗೆಯೇ ಎದ್ದು ನಿಲ್ಲಬಹುದು ಎಂಬ ಭಯವಿರಬಹುದು. ಆಗ ಪರಿಸ್ಥಿತಿಯನ್ನು ನಿಭಾಯಿಸಲು ನಮಗೆ ಸಾಧ್ಯವಾಗದೆ ಹೋಗಬಹುದು ಎಂಬ ಆತಂಕವಿರಬಹುದು. ಇದು ದೂರದೃಷ್ಟಿಯ ಕೊರತೆಯು, ಲಾಸ್ ಆಫ್ ವಿಷನ್ ಇರಬಹುದು. ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕೆಂದು ಅವರಿಗೆ ತಿಳಿಯುತ್ತಿಲ್ಲದಿರಬಹುದು. ಏಕೆಂದರೆ ಅವರ ಆಡಳಿತದಲ್ಲಿ ಪ್ರತಿಭಟನೆಗಳನ್ನು ನಡೆಸಲು ಬಿಟ್ಟೇ ಇಲ್ಲ. ಒಂದು ವೇಳೆ ಆಡಳಿತದಲ್ಲಿ ಪ್ರತಿಭಟನೆಗಳು ನಡೆದಿದ್ದರೆ ಅವುಗಳನ್ನು ಹೇಗೆ ನಿಭಾಯಿಸಬೇಕೆಂದು ತಿಳಿದಿರುತ್ತಿತ್ತು. ಆದರೆ ಇಲ್ಲಿಯವರೆಗೆ ನಡೆದ ಪ್ರತಿಭಟನೆಗಳನ್ನು ದೀರ್ಘಕಾಲ ಎಳೆಯಲಾಯಿತು ಅಥವಾ ಮೊದಲೇ ಹತ್ತಿಕ್ಕಲಾಯಿತು, ಇಲ್ಲವೇ ಅವುಗಳ ಕಡೆ ಗಮನ ಹರಿಸಲೇ ಇಲ್ಲ. ಇದೊಂದು ರೀತಿಯ ಅಭದ್ರತೆಯೂ ಇರಬಹುದು. ಇಷ್ಟೆಲ್ಲ ಮಾಡಿದರೂ ಈ ವ್ಯಕ್ತಿ ಇನ್ನೂ ಏಕೆ ಒಡೆಯುತ್ತಿಲ್ಲ? ಅವನನ್ನು ಜೀವಂತವಾಗಿಟ್ಟಿರುವುದು ಯಾವುದು? ಈ ಪರಿಸ್ಥಿತಿಯಲ್ಲೂ ಅವನು ಹೇಗೆ ಮಾತನಾಡುತ್ತಿದ್ದಾನೆ? ಹೀಗೆ ಕಾರಣಗಳು ಏನೇ ಇರಬಹುದು, ಆದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ಕಾರಣ ಏನೇ ಇದ್ದರೂ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಪ್ರತಿಕ್ಷಣವೂ ಕ್ಷೀಣಿಸುತ್ತಿದೆ. ಅವರನ್ನು ನೋಡಲು ಜಂತರ್ ಮಂತರ್ನಲ್ಲಿ ಭಾರಿ ಜನಸ್ತೋಮ ನೆರೆದಿದೆ. ಪರಿಸ್ಥಿತಿ ಎಂತಿದೆ ಎಂದರೆ, ಕೆಲವು ರೈತರು ತಮ್ಮ ಬೆಂಬಲ ಸೂಚಿಸಲು ಬಂದಿದ್ದರು, ಆದರೆ ಜನದಟ್ಟಣೆಯಿಂದಾಗಿ ಅವರಿಗೆ ಒಳಗೆ ಬರಲು ಸಾಧ್ಯವಾಗದೆ ವಾಪಸ್ ಹೋಗಬೇಕಾಯಿತು. ಸ್ವಯಂ ಸೇವಕರು ಜಾಗವಿಲ್ಲದ ಕಾರಣ ಜುಲೈ 20 ರಂದು ಬರುವಂತೆ ವಿನಂತಿಸುತ್ತಿದ್ದಾರೆ. ಇದರ ಹೊರತಾಗಿ ಮತ್ತೊಂದು ಚಿತ್ರಣವನ್ನು ನೋಡಿ ಅದನ್ನು ಕಂಡು ನನಗೆ ಸ್ವಲ್ಪ ಬೇಸರವಾಯಿತು. ಅಲ್ಲಿರುವ ಕೆಲವು ಜನರು ಇಷ್ಟೊಂದು ಜನ ಸೇರಿದ್ದಾರೆ ಎಂದು ಸಂಭ್ರಮಿಸುತ್ತಿದ್ದಾರೆ. ಆದರೆ ಈ ಜನಸ್ತೋಮ ಯಾರ ಕಾರಣದಿಂದ ಬಂದಿದೆ ಎಂಬುದನ್ನು ಅವರು ಮರೆಯುತ್ತಿದ್ದಾರೆ. ವಿಡಿಯೋ ಮಾಡುತ್ತಾ ದೆಹಲಿಯನ್ನು ಲಾಕ್ ಮಾಡಲಾಗಿದೆ ಎಂದು ಹೇಳುತ್ತಿರುವವರು ನೆನಪಿಡಬೇಕು, ಇದು ಯಾವುದೇ ವ್ಯಕ್ತಿಯಿಂದ ಆಗಿದ್ದಲ್ಲ.
ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಮತ್ತು ಪರಿಸ್ಥಿತಿಯನ್ನು ನೋಡಲು ಜನರು ಬರುತ್ತಿದ್ದಾರೆ. ಹಿಂದೆ ಪ್ರತಿಭಟನೆ ನಡೆಯುತ್ತಿದ್ದಾಗ ಇಷ್ಟೊಂದು ಜನ ಇರಲಿಲ್ಲ. ಈಗ ಅಖಿಲೇಶ್ ಯಾದವ್ ಅವರ ಪತ್ನಿ ಡಿಂಪಲ್ ಯಾದವ್, ಅರವಿಂದ್ ಕೇಜ್ರಿವಾಲ್ ಅವರಂತಹ ನಾಯಕರು ಅಲ್ಲಿಗೆ ಬಂದಿದ್ದಾರೆ. ಈಗ ವಿರೋಧ ಪಕ್ಷದ ಬಹುತೇಕ ಎಲ್ಲಾ ಪಕ್ಷಗಳು ಸೋನಂ ವಾಂಗ್ಚುಕ್ ಅವರಿಗೆ ಬೆಂಬಲ ಸೂಚಿಸಿವೆ. ಕೆ.ಸಿ. ವೇಣುಗೋಪಾಲ್ ಅವರು ಸಹ ಲಿಖಿತವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆದರೆ ವಿಷಯ ಜಂತರ್ ಮಂತರ್ನಲ್ಲಿ ಎಷ್ಟು ಜನ ಸೇರಿದ್ದಾರೆ ಎಂಬುದಲ್ಲ, ಏಕೆಂದರೆ ಇದೇನು ರಾಜಕೀಯ ರ್ಯಾಲಿ ಅಲ್ಲ. ಬಹುಶಃ ಈ ಜನಸ್ತೋಮದ ಶಕ್ತಿಯನ್ನು ಕಂಡು ಸೋನಂ ಅವರಿಗೆ ಮಾನಸಿಕ ಧೈರ್ಯ ಸಿಗುತ್ತಿರಬಹುದು. ನಾನು ಕಷ್ಟಪಡುತ್ತಿರುವುದು ನನಗಾಗಿ ಅಲ್ಲ, ಇವರೆಲ್ಲರೂ ನನ್ನೊಂದಿಗಿದ್ದಾರೆ ಎಂಬ ಭಾವನೆ ಮೂಡುತ್ತಿರಬಹುದು. ಆದರೆ ಈಗ ಸೋನಂ ವಾಂಗ್ಚುಕ್ ಅವರಿಗೆ ಯಾವುದೇ ಸ್ಟಾರ್ ಅಥವಾ ರಾಜಕೀಯ ಪಕ್ಷದ ಬೆಂಬಲದ ಪ್ರಮಾಣಪತ್ರದ ಅಗತ್ಯವಿಲ್ಲ. ಈಗ ಪ್ರಮುಖ ಪ್ರಶ್ನೆ ಏನೆಂದರೆ, ದೇಶದ ರಾಜಧಾನಿ ದೆಹಲಿಯಲ್ಲಿ ಒಬ್ಬ ವ್ಯಕ್ತಿ ಇಂತಹ ಪರಿಸ್ಥಿತಿಯಲ್ಲಿ ಕುಳಿತಿರುವಾಗ ಸರ್ಕಾರದ ಹೃದಯ ಇಷ್ಟೊಂದು ಕಲ್ಲಾಗಿದೆಯೇ? ಇಂತಹ ಪರಿಸ್ಥಿತಿಯಲ್ಲೂ ನಿಮ್ಮ ಅಹಂಕಾರ ಕರಗುವುದಿಲ್ಲವೇ? ಸರ್ಕಾರ ಈ ಪ್ರತಿಭಟನೆಯನ್ನು ಪೊಲೀಸರ ಮೂಲಕ ಅಥವಾ ಬಲವಂತವಾಗಿ ಆಹಾರ ನೀಡಿ ಫೋರ್ಸ್ ಫೀಡಿಂಗ್ ಮುಗಿಸಬಹುದು. ಆದರೆ ಇತಿಹಾಸವು ಈ ಸರ್ಕಾರವನ್ನು ನೆನಪಿನಲ್ಲಿಡುತ್ತದೆ. ದೇಶದ ಒಬ್ಬ ಶ್ರೇಷ್ಠ ವಿಜ್ಞಾನಿ, ಶಿಕ್ಷಣ ತಜ್ಞ ಮತ್ತು ಪರಿಸರವಾದಿ ರಾಜಧಾನಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಕುಳಿತಿದ್ದರೂ ಸರ್ಕಾರದ ಮನಸ್ಸು ಕರಗಲಿಲ್ಲ ಎಂಬುದು ಇತಿಹಾಸದಲ್ಲಿ ಉಳಿಯುತ್ತದೆ. ನಮ್ಮ ರಾಜಕಾರಣಿಗಳು ನಮ್ಮ ಸಮಾಜದಿಂದಲೇ ಬಂದವರು, ಹೊರಗಿನಿಂದ ಬಂದವರಲ್ಲ. ಇಂತಹ ಪರಿಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನು ನೋಡಿಯೂ ಯಾರಿಗೂ ಆತಂಕವಾಗುತ್ತಿಲ್ಲವೇ? ಮುಂದಿನ ದಿನ ಏನಾಗಬಹುದು ಎಂಬ ಭಯ ಕಾಡುತ್ತಿಲ್ಲವೇ? ಸೋನಂ ಅವರ ಉಪವಾಸವನ್ನು ಆದಷ್ಟು ಬೇಗ ಕೊನೆಗಾಣಿಸಿ ಅವರನ್ನು ಗುಣಪಡಿಸಬೇಕು ಎಂಬ ಕಳಕಳಿ ಏಕೆ ಬರುತ್ತಿಲ್ಲ? ಸ್ನೇಹಿತರೆ, ನಿಮಗೆ ಏನೆನಿಸುತ್ತದೆ? ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಬರೆಯಿರಿ. ಹಾಗೆಯೇ ಈ ಚಾನೆಲ್ ಅನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.